5 ಬಾರಿ ರಾಜ್ಯ ಪ್ರಶಸ್ತಿಯನ್ನ ಪಡೆದ ಕನ್ನಡದ ವಿಶಿಷ್ಟ ನಟಿ, ರಂಗಭೂಮಿ ಕಂಡಂತಹ ಅದ್ಭುತವಾದಂತಹ ಕಲಾವಿದೆ, ನಮ್ಮ ಜಿ ಕನ್ನಡದ ಹೆಮ್ಮೆಯ ಪುಟ್ಟಕ್ಕ, ನಮ್ಮೆಲ್ಲರ ಪ್ರೀತಿಯ ಉಮಾಶ್ರೀ ಮೇಡಮ್ಗೆ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಸ್ವಾಗತವನ್ನ ಕೋರೋಣ. ಮತ್ತೊಮ್ಮೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಮನಸ್ಸಿನಲ್ಲಿ ಎಲ್ಲರ ಮನಗಳಲ್ಲಿ ಮನೆ ಮಾಡಿರುವಂತಹ ಉಮಾಶ್ರೀ ಮೇಡಮ್, ಹಾಗೇನೆ ಇಡೀ ತಂಡ, ಆ ಧಾರಾವಾಹಿಯ ತಂಡ ಕನ್ನಡ ಕಿರುತೆರೆಯಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತಹ ಒಂದು ರೇಟಿಂಗ್ಸ್ ಅನ್ನ ಪಡೆದಿದೆ. 13.5 TVR ಅನ್ನ ಗಳಿಸಿ ಎಲ್ಲರ ಮನಸ್ಸನ್ನ ಗೆದ್ದಿದೆ ಪುಟ್ಟಕ್ಕನ ಮಕ್ಕಳು. ಅಮ್ಮ, ನಿಮ್ಮನ್ನ ಎಲ್ಲಾ ಪಾತ್ರಗಳಲ್ಲೂ ಕೂಡ ಅಭಿಮಾನಿಗಳು ನಿಮ್ಮನ್ನ ನೋಡಿದರೆ, ಮೆಚ್ಚಿದರೆ, ಪ್ರೀತಿಯಿಂದ, ಆದರದಿಂದ, ಅಭಿಮಾನದಿಂದ ಸ್ವಾಗತಿಸಿದರೆ. ಆದ್ರೆ ಈ ಬಾರಿಯ ಪಾತ್ರ ತುಂಬಾ ವಿಶೇಷ. ಎಲ್ಲರೂ ಅವರವರ ಮನೆಯಲ್ಲಿ ಇಂಥ ಒಬ್ರು ಪುಟ್ಟಕ್ಕ ಇದ್ದಾರೆ ಅನ್ನೋಷ್ಟು ನಿಮ್ಮನ್ನ ವೆಲ್ಕಮ್ ಮಾಡಿದ್ದಾರೆ. ಆ ಪಾತ್ರದ ಬಗ್ಗೆ, ಈ ಯಶಸ್ಸಿನ ಬಗ್ಗೆ ಎಷ್ಟು ಸಂತೋಷ ಇದೆ. ಈ ಪಾತ್ರ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅದು ಅನ್ವಯಿಸೋ ಹಾಗೇನೆ ಇದೆ. ಬರೀ ಪಾತ್ರದ ಚಹರೆಗಳಷ್ಟೇ ಅಲ್ಲ, ಅದರ ಗುಣಧರ್ಮಗಳಷ್ಟೇ ಅಲ್ಲ, ಒಟ್ಟಾರೆ ಕಥೆಯಲ್ಲಿ ಬರ್ತಕ್ಕಂತಹ ಒಂದೊಂದು ಪ್ರಸಂಗಗಳು ಕೂಡ ಅವರ ಜೀವನದಲ್ಲಿ ಹಾದು ಹೋಗಿದೆಯೇನೋ ಅನ್ನೋ ಹಾಗೇನೆ ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಕಥೆನ. ಹಾಗಾಗಿ ಪುಟ್ಟಕ್ಕನ ಮಕ್ಕಳು ಅದು ಜಿ TV ಕಥೆ ಅಲ್ಲ, ಅಥವಾ ಉಮಾಶ್ರೀ ಕಥೆಯೋ ಅಲ್ಲ, ಜನಮಾನಸದಲ್ಲಿ ಸಮಾಜದ ಮಧ್ಯೆ ಇರುವಂತಹ ಕಥೆ ಅಂತ ನಾನು ಭಾವಿಸ್ತೇನೆ. ಮೇಡಮ್, ಮೊದಲನೇ ಸಂಚಿಕೆಯಲ್ಲಿ ಒಂದು ಡೈಲಾಗ್ ಹೇಳಿದ್ರಿ. ಆ ಡೈಲಾಗ್ಗೆ ಇಡೀ ಕರ್ನಾಟಕನೇ ಫಿದಾ ಆಗ್ಬಿಟ್ಟಿದೆ ಅಮ್ಮ. ಆ ಡೈಲಾಗ್ನ ನಮ್ಮ ವೇದಿಕೆ ಮೇಲೆ ನಾವೆಲ್ಲರೂ ನೋಡ್ಬೇಕು, ಕೇಳ್ಬೇಕು ಅನ್ನೋ ಆಸೆ. ಯಾವ ಸಂದರ್ಭ ಅಂತ ಹೇಳಿ? ಅದು ಮೊದಲನೇ ಎಪಿಸೋಡ್ ಅಲ್ಲಿ ಬಂದಂತಹ ಡೈಲಾಗ್, ಡೆಲಿವರಿ ಸಂದರ್ಭದಲ್ಲಿ ಬಂದಂತಹ ಡೈಲಾಗ್. ನನ್ಗೆ 3 ಹೆಣ್ಮಕ್ಳು ಕಣಯ್ಯ, ನನ್ನ ಜೀವಮಾನದಾಗೆ ಒಂದು ಕ್ಷಣನು ಗಂಡ್ ಮಗಿ ಆಗ್ಲಿಲ್ವಲ್ಲ ಅಂತ ಕೊರಗ್ಲಿಲ್ಲ ಕಣಯ್ಯ. ಗರ್ವದಿಂದ ಹೇಳ್ತೀನಿ, ನೀನ್ ಇವತ್ತು ಈ ಮಗಿಗೆ ಅಪ್ಪ ಆದ್ರೆ ನಿನ್ನ ಜೀವಮಾನದುದ್ದಕ್ಕೂ ಇವಳು ನಿನಗೆ ತಾಯಿ ಆಯ್ತಾಳೆ. ಇನ್ನೊಬ್ಬ ತಾಯಿ ನಿನಗೆ ಬೇಕು ಅನ್ನೋ ಮನಸ್ಸಿದ್ರೆ, ಆ ಆಸೆ ಇದ್ರೆ, ಇದು ಅಮ್ಮ, ಒಂದ್ಸಲಿ ಆ ಡೈಲಾಗ್ ಹೇಳಿದ ತಕ್ಷಣ ಪಿನ್ ಡ್ರಾಪ್ ಸೈಲೆನ್ಸ್. ಅದು ಅಮ್ಮನ ಅಭಿನಯದ ಶಕ್ತಿ. ಅದಕ್ಕೆ ಇವತ್ತು ಆ ಪಾತ್ರ ಅಷ್ಟು ಯಶಸ್ವಿಯಾಗಿ ಮೂಡಿ ಬಂದಿರೋದು. ಒಂದು ಪಿನ್ ಡ್ರಾಪ್ ಸೈಲೆನ್ಸ್, ಯಾರು ಕಣ್ ಕೂಡ ಮಿಟಕ್ಸ್ಲಿಲ್ಲ. ನೀವು ಆ ಪಾತ್ರವೇ ಗಟ್ಟಿಯಾದಂಥ ಪಾತ್ರ ಅಂತ ನನ್ಗನ್ಸುತ್ತೆ. ಉಮಾಶ್ರೀ ಅಂತಲ್ಲ, ಒಟ್ಟಾರೆ ಆ ಪಾತ್ರದ ವೈಶಿಷ್ಟ್ಯವೇ ತುಂಬ ಗಟ್ಟಿಯಾಗಿದೆ. ಅವಳು ಎಷ್ಟೇ ಪಾಸಿಟಿವ್ ಆಗಿ ಚಿಂತನೆ ಮಾಡ್ತಾಳೆ, ಪಾಸಿಟಿವ್ ಆಗಿರ್ತಾಳೆ, ಸೌಮ್ಯ ಸ್ವಭಾವದವಳು, ಆದರೆ ಅವಳ ನಂಬಿಕೆಗಳೆಲ್ಲವೂ ಕೂಡ ಬಹಳ ಗಟ್ಟಿತನದಿಂದ ಕೂಡಿರುತ್ತೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ಹಾಗೆ ಸ್ನೇಹ ಅವ್ರ ಹತ್ರ ಮಾತಾಡೋಣ. ಸ್ನೇಹ ಮಾತಿಗೂ ಹೇಳ್ತಿರ್ತಾರೆ IP ಸೆಕ್ಷನ್ ಅಂತ ಹೇಳಿ. ಇಲ್ಲಿ ಕೂಡ ತುಂಬಾ ಜನ ನಮ್ ಗಂಡ್ಮಕ್ಳು ಎಲ್ಲ ತುಂಬಾ ಕೂಳೆ ಮಾಡ್ತಾ ಇದಾರೆ. ಅವಾಗಿಂದ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇದಾರೆ. ಈ IP ಸೆಕ್ಷನ್ ಪ್ರಕಾರ ಯಾವ ಶಿಕ್ಷೆ ಅವ್ರಿಗೆ ಕೊಡ್ಬೇಕು? ಯಾವ ರೀತಿ ತರಲೆ ಮಾಡ್ತೀವಿ? ಇವ್ರು ಇದಾರಲ್ಲ, ನಂಬರ್ 1 ತರಲೆ ಸ್ನೇಹ. ಸಾಂಬಾರ್ ಎರ್ಚಣ ಅವ್ರ ಮೇಲೆ, ಓಕೆ, ಅಥವಾ ಈಳ್ಗೆ ಮಣೆ, ಖಂಡಿತ, ಹೆಲ್ಮೆಟ್. ಎಸ್, ಇಟ್ಸ್ ವೆರಿ ಗುಡ್. ತುಂಬಾ ಆಪ್ಷನ್ಸ್ ಕಾಣಿಸ್ತಾ ಇದೆ. ಹೇಗಿದ್ರು ಹೌದು. ಬಿಸಿ ಸಾಂಬಾರ್ 1-2 ಪಾತ್ರೆ ರೆಡಿ ಮಾಡ್ಕೊಳ್ಳಿ. ಸ್ನೇಹ ಅವ್ರು ಹೇಳಿದ ಮಾತಿನ ಪ್ರಕಾರ ಆ ಸಾಂಬಾರ್ನ ನಾವು ಹಾಕ್ಲೇಬೇಕು ಈಗ. ಥ್ಯಾಂಕ್ ಯು ಸ್ನೇಹ. ಅಂಡ್ ಸಹನಾ, ನಿಮ್ಮ ತಂಗಿ ಬಾಯ್ ಬಿಟ್ರೆ ಬಾಂಬ್ ಬ್ಲಾಸ್ಟು. ನೀವು ನೋಡಿದ್ರೆ ಹೆಸರಿರ್ತಕ್ಕಂಥ ಸಹನಾ ಮೂರ್ತಿ, ಹೇಗಿದು? ಅವಳ ಪಾತ್ರ ಇರೋದೇ ಹಾಗೆ. ಸೊ ಅವಳು ಅಮ್ಮನ ಥರನೇ ತುಂಬ ಸಹನೆ ಇರುತ್ತೆ. ಅವಳು ಕಷ್ಟಪಡೋದೆಲ್ಲ ಅವ್ರ ತಂಗಿಗೋಸ್ಕರ, ಅವ್ರ ಅವನಿಗೋಸ್ಕರ ಅಷ್ಟೇ. ಈಗಲೂ ನೀವು ಅಷ್ಟೇ ಸಹನೆಯಿಂದಾನೇ ಮಾತಾಡ್ತಾ ಇದ್ರ. ಆ ಹೆಸರಿಗೆ ತಕ್ಕಂಥ ಮುಖ. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ಓಕೆ ಸುಮಾ, ನೀವು ಚಿಕ್ಕಕ್ಕಂತರನ, ದೊಡ್ಡಕ್ಕಂತರನ, ಅಥವಾ ನಮ್ಮ ಪುಟ್ಟಕ್ಕಂತರನ? ಪುಟ್ಟಕ್ಕ ಚಾನ್ಸೇ ಇಲ್ಲ. ಆಕ್ಚುಲಿ ನಾನು ಇಬ್ರು ಅಕ್ಕನ ಥರನೂ ಅಲ್ಲ. ಪುಟ್ಟಕ್ಕ ತರ, ಪುಟ್ಟಕ್ಕ ಗುಣಗಳು ಇರುತ್ತೆ, ಬಟ್ ಜಾಸ್ತಿ ಎರಡನೇ ಅಕ್ಕನ ಥರನೇ. ಅವ್ವ
ನೋಡು ಪುಟ್ಟಕ್ಕ ಯಾರಾದ್ರೂ ಊಟ ಮಾಡ್ಕೊಂಡು ಹಾಗೆ ಹೋಗ್ತಿದ್ರೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ಅಯ್ಯೋ ಪಾಪ ಅಂತ ಪುಟ್ಟಕ್ಕ ಬಿಟ್ಬಿಡ್ತಾಳೆ. ನೀನು ಬಿಡಲ್ಲ. ಬಿಡಲ್ಲ, ಪರವಾಗಿಲ್ಲ, ಬೇಕು. ಒಂದ್ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡಿಬೇಕಂದ್ರೆ ಅಷ್ಟು ಜೋರು ಇರ್ಲೇಬೇಕು. ನನ್ನ ಪಾರ್ಟ್ನರ್ ಇನ್ ಕ್ರೈಮ್ ಅಂತಾರಲ್ಲ, ಅದು ಸುಮಾ ನಂಗೆ. ಪುಟ್ಟಕ್ಕನ ಮಕ್ಳು ಹೇಗೆ ಅಂತ ನಮ್ಮೆಲ್ರಿಗೂ ಅರ್ಥ ಆಯ್ತು. ಈಗ ನಮ್ ಗಂಡೈದನ ಹತ್ರ ಮಾತಾಡೋಣ. ಕಂಠಿ ನೀವ್ ಮಾತಾಡಕ್ಕಿಂತ ಮುಂಚೆಯ ಅದ್ ಎಂತದೋ ಒಂದು ಡೈಲಾಗ್ ಹೊಡಿತಿರ್ತಿರಲ್ಲ, ಹಂಗಂಗೆ ಬಿಸಾಕ್ ಹೇಳ್ತೀನಿ. ಏಯ್ ಬಡ್ಡಿ ಮಗ ಅಲ್ಲ ಕಲ, ಬಡ್ಡಿ ಬಂಗಾರಮ್ಮನ್ ಮಗ. ಏಯ್, ಅದು ಕಂಠಿ ಅಂದ್ರೆ, ಅದು ಡೈಲಾಗ್ ಅಂದ್ರೆ. ಅಲ್ಲ, ನೀವ್ ನೋಡಿದ್ರೆ ಎಲ್ಲಾದ್ನು ಪವರ್ ಅಲ್ಲೇ ಡೀಲ್ ಮಾಡುವಂತ ಹೋಗೋರು ನೀವು ಹುಡುಗಿ ನೋಡಿದ್ರೆ ಕಾನೂನಲ್ಲೇ ಡೀಲ್ ಮಾಡ್ತಿರ್ತಾರೆ. ಯಾವಾರ ಹೆಂಗ್ ನಡೆಸ್ತೀರಪ್ಪ ನೀವು? ನಮ್ಗೆ ಅದೆಲ್ಲ ಟೆನ್ಷನ್ ಇಲ್ಲ, ನಮ್ ಸ್ಟೈಲೇ ಬೇರೆ. ಇಷ್ಟಲ್ಲೇ ಪಕ್ಕ ಬೀಳ್ತಾರೆ. ಸರ್ ಸೂಪರ್. ವಿಷ್ಣು ಸರ್ನ ಅವರು ಅವರ ಹಾಡಿನಲ್ಲಿ ಡ್ಯಾನ್ಸ್ ಅಲ್ಲಿ ನೆನಪಿಸಿದರೆ ನಿಜಕ್ಕೂ ವಿಷ್ಣು ಸರ್ ಕೋಟಿಗೆ ಹೋಗ್ಬೋದು. ಕನ್ನಡಿಗರ ಮನಸ್ಸಲ್ಲಿ ಸದಾ ಚಿರಸ್ಥಾಯಿಯಾಗಿ ಉಳಿದವರು. ಮುಂಬರುವ 30ಕ್ಕೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ 12ನೇ ವರ್ಷದ ಪುಣ್ಯ ಸ್ಮರಣೆ. ಆ ಮಹಾ ಚೇತನಕ್ಕೆ ನಮ್ಮ ಜಿ ಕುಟುಂಬದ ಸಂಗೀತೋತ್ಸವದ ಸರ್ವರು ಎದ್ದು ಅವರಿಗೆ ಗೌರವನ ಸಲ್ಲಿಸಬೇಕಾಗಿ ಕೋರಿಕೆ, ಪ್ಲೀಸ್. Thank you so much. ನನಗೆ ಪ್ರತಿ ಬಾರಿ ಮಾತಾಡುವಾಗ ನನಗೆ ನಿಜ ಹೇಳ್ತೀನಿ, ನನಗೆ ಪದಗಳೇ ತೋಚಲ್ಲ ನನಗೆ. ಯಾಕಂತಂದರೆ ಈಗ ನಿಮ್ಮ ತಾಯಿ ಬಗ್ಗೆ ನೀವು ಮಾತಾಡಿ ಅಂತ ಕೇಳಿದ್ರೆ ಏನಂತ ಮಾತಾಡ್ತೀರಾ, ಎಷ್ಟಂತ ಮಾತಾಡ್ತೀರಾ? ನೀವು ಎಷ್ಟೇ ಮಾತಾಡಿದ್ರು ಅದು ಸಾಲದು. ಈಕೆ ನನ್ನ ತಾಯಿ, ಆ ಒಂದು ವಾಕ್ಯದಲ್ಲೇ, ಆ ಒಂದು ತಾಯಿ ಅನ್ನೋ ಪದದಲ್ಲೇ ವಿಶ್ವ ಇದೆ. ಹಾಗೆಯೇ ಇವರು ನನ್ನ ಅಪ್ಪ ಅವರು. ನಾನು ಇದಕ್ಕಿಂತ ಹೆಚ್ಚು ಇನ್ನೂ ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. 12 ವರ್ಷಗಳಾದವು, ಆದರೆ ಒಂದು ದಿನ ಒಂದು ಕ್ಷಣ ಕೂಡ ಅವರನ್ನು ಜ್ಞಾಪಿಸ್ಕೊಳ್ಳದೆ ಹೋಗಲ್ಲ. ಯಾವುದೇ ಕೆಲಸ ನಾನು ಸುಮ್ಮನೆ ಮಾಡೋಣ ಅಂತ ನಾನು ಇವತ್ತಿನವರೆಗೂ ಯಾವುದೂ ಮಾಡಿಲ್ಲ. ಇದಕ್ಕೆ ಇಷ್ಟೊಂದು ಯಶಸ್ಸು ಸಿಕ್ಕಿದೆ. ಯಾಕೆ ಸಿಕ್ಕಿದೆ? ಜನ ಅಪ್ಪ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ರು. ನನ್ನ ಮೊದಲ ಒಂದು ಪ್ರೋಮೋ ನೋಡಿ ಅವ್ರಿಗೆ ನಾನು ಕಾಣಲಿಲ್ಲ, ಅವರಿಗೆ ವಿಷ್ಣು ಸರ್ ಕಾಣಿಸಿದ್ರು. ಜೊತೆಯಲ್ಲಿ ಇಟ್ಸ್ ಅ ಮ್ಯಾಚೂರ್ಡ್ ಪರ್ಸನ್ಸ್ ಲವ್ ಸ್ಟೋರಿ. ಚಿಕ್ಕ ಮಕ್ಕಳಿಗೇನು ಇಷ್ಟ ಆಗತ್ತೆ ಅದರಲ್ಲಿ? ಗಂಡಸರು ಯಾಕೆ ನೋಡ್ತಾರೆ? ಇದುವರೆಗೂ ಗಂಡಸರು ನೋಡದೇ ಇರತಕ್ಕಂಥ ಅಂದರೆ ಧಾರಾವಾಹಿಗಳು ನಾವು ನೋಡ್ತಾನೆ ಇರಲಿಲ್ಲ ಸರ್. ಜೊತೆಯಲ್ಲಿ ನಾನು ಪ್ರಾರಂಭ ಮಾಡಿದ್ವಿ, ಜೊತೆಯಲ್ಲಿ ನೋಡ್ತೀವಿ. ಏನು ಗಂಡಸರು ನೋಡ್ತಾರೆ? ಈ ಶಕ್ತಿ ಇಲ್ಲದೆ ಇದ್ದಿದ್ದರೆ ಅದು ಆಗ್ತಾ ಇರಲಿಲ್ಲ. ಅದು ಯಾವುದೋ ಜನ್ಮದ ಪುಣ್ಯ, ಯಾವುದೋ ಜನ್ಮದ ಒಂದು ಅನುಬಂಧ. ನನ್ನ ಅದೃಷ್ಟ ಅಮ್ಮ, ನನ್ನ ಅದೃಷ್ಟ. ಅನಿರುದ್ಧ ಸರ್, ಥ್ಯಾಂಕ್ ಯು. ಈ ಮೂಮೆಂಟ್ನ ನೀವು ತುಂಬಾ ಸ್ಪೆಷಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.